ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಟೈಮ್ ಬೆಳಗ್ಗೆ 7:30 ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಆಲ್ಮೋಸ್ಟ್ ಬೆಳಗ್ಗಿನ ಒಂದಷ್ಟು ಕೆಲಸಗಳನ್ನು ಮುಗಿಸೇನಿ ನೋಡ್ರಿ. ಒಂದಷ್ಟು ಅಂಗಳ ಬಾಕ್ಲ ಮನೆ ಕಸ ಇಷ್ಟ ಆಗೈತಿ. ನೀರು ಗುರಿ ಹಾಕಿ ಗ್ಯಾಸ್ ಸರಿಸಿ ಜಳಕ ಮಾಡಿ ಬಂದನಿ. ಪೂಜೆ ಅದು ಏನು ಮಾಡಿಲ್ಲ, ಯಾಕಂದ್ರೆ ಪಡಿಸಲಿ ಕುಲ ಇರಲಿಲ್ಲ, ಅದ್ರ ಸಲುವಾಗಿ ನೆಲ ಒರೆಸಿರಲಿಲ್ಲ. ಹೀಗಾಗಿ ಪೂಜೆ ಮಾಡಲಿಲ್ಲ, ಜಳಕ ಮಾಡಿ ಬಂದನಿ. ಆಮೇಲೆ ನಮ್ಮ ಮನೆಯವರು ಜಳಕ ಮಾಡಿ ಪೂಜೆ ಮಾಡ್ತಾರೆ. ಇವಾಗ ಚಹಾ ಕೆಟ್ಟನಿ. ಇವತ್ತು ನಮ್ಮ ಮನೆಗೆ ಒಬ್ಬರು ಹೊಸ ಸ್ಪೆಷಲ್ ಗೆಸ್ಟ್ ಬಂದಾರ. ಹೊರಗಡೆದಲ್ಲಿ ಯಾಕಪ್ಪ ಅಂತಂದ್ರೆ ನಮ್ಮ ಕವಿತಾ ಬಂದಾಳ. ನೀನೇನ ಬಂದು ಸಂಜೆ ಮುಂದೆ ನಿನ್ನೆ ವಿಡಿಯೋ ಎಂಡ್ ಮಾಡಿ ಬಂದಿದ್ಲಕ್ಕೆ, ಹಿಂಗಾಗಿ ನೀನು ವಿಡಿಯೋದಾಗ ತೋರಿಸಿಲ್ಲ ಆಕಿನ. ಇವತ್ತು ಬಂದಾಳ ನೋಡ್ರಿ, ನಿನ್ನೆ ಬಂದಾಳ ನೋಡ್ರಿ, ಇವತ್ತು ವಿಡಿಯೋದಾಗ ಇರ್ತಾಳೆ. ಬರೀ ಇವತ್ತಿನ ವಿಡಿಯೋನ ಶುರು ಮಾಡಿ ಬಂದಂತ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಚಾಕಂತ ಇಟ್ಟನಿ, ಇನ್ನೂ ನನಗೆ ಎದ್ದಿಲ್ಲ. ಪ್ರೀತು ಕವಿತಾ ನಮ್ಮ ಮನೆಯವರು ಎದ್ದಾರ. ಹಾಲು ತಿಕ್ಕೊಂಬಂದು ಕುಂತಾರ. ಇನ್ನು ಚಹಾ ಹಾಕಿ ಕೊಡ್ಬೇಕು. ಇವತ್ತು ಸ್ಪೆಷಲಾಗಿ ಸ್ವಲ್ಪ ಪಡ್ಡು ಮಾಡಿದ್ರೆ ಆತು, ಪಡ್ಡು ಅಂಥೇಳಿ ರೆಡಿ ಮಾಡ್ಕೊಂಡನಿ. ಹಿಟ್ಟು ನೋಡ್ಬೋದು ಫುಲ್ ಉಬ್ಬೈತಿ. ಇನ್ನು ಅದಕ್ಕೆ ಹಾಕಕ್ಕಂತ ಹೇಳಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿ ಇಟ್ಟನಿ. ಅದೇನಂತೇಳಿ ಆಮೇಲೆ ತೋರಿಸ್ತಾನಂತ. ಇವಾಗ ಫಸ್ಟ್ ಸ್ವಲ್ಪ ಚಹಾ ಕುಡೋದು, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾರೆ. ಫ್ರೆಂಡ್ಸ್, ಈ ರೀತಿ ಫುಲ್ ಉಬ್ಬೈತೆ ನೋಡ್ರಿ ಪಡ್ಡಿನ ಹಿಟ್ಟಿದೆ. ಇದಕ್ಕೀಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಕ್ಕಂದ್ರೆ ರುಬ್ಬಾಕಂತೇಳಿ ರೆಡಿ ಮಾಡಿ ಇಟ್ಕೊಂಡನಿ. ಇದು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಇಷ್ಟನ್ನು ರುಬ್ಬಿ ಹಾಕಬೇಕು. ಅದಕ್ಕೆ ಒಂದೆರಡು ಕಡ್ಲೆಬೇಳೆ ನೀರಾಗಿ ಹಾಕಿ ನೆನೆ ಹಾಕಿ ಇಟ್ಕೊಂಡಿದ್ದೆ. ಇದಕ್ಕೆ ಮಿಕ್ಸ್ ಮಾಡಕ್ಕೆ ಇವು ಮಸ್ತ್ ಕಾಣಿಸ್ತತಿ. ಪಡ್ಡಿನೊಳಗೆ ಕಡ್ಲೆಬೇಳೆ ಹಾಕಿದ್ರೆ ಅದಾಗಿಂದ ಇಲ್ಲೇ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ. ಕೊಬ್ಬರಿನ ಆಮೇಲೆ ಶೇಂಗಾ ಕಾಳನ್ನ ಹುರಿದಿಟ್ಕೊಂಡೀನಿ. ಇದಕ್ಕೂ ಇಲ್ಲೇ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡೀನಿ. ಕರಿಬೇವು, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ ಇವನ್ನೆಲ್ಲನೂ ಈಗ ರುಬ್ಬಕ್ಕೆ ಹಾಕಿಬಿಡ್ತಾನೆ. ಇದಕ್ಕೆ ಮೇನ ಉಪ್ಪನ್ನ ಇದಕ್ಕೆ ಸೇರಿಸ್ತಾನೆ. ಇದಕ್ಕೇನು ಹಾಕಿ ರುಬ್ಬಂಗಿಲ್ಲ, ಡೈರೆಕ್ಟಾಗಿ ಹಿಟ್ಟಿಗೆನ ಸೇರಿಸ್ಬಿಡ್ತಾನೆ ಉಪ್ಪನ್ನ. ಈಗ ಇದನ್ನು ಪೂರ್ತಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡ್ತಾನೆ. ಇನ್ನೊಂದು ನೀರು ಹಾಕಬೇಕು. ಈಗ ನೀರು ತೊಗೊಳೋದಿಲ್ಲ ಅದು ಹಾಕಿ. ಶುರು ಇವಾಗ ಚಟ್ನಿ ಹಾಕ್ಬೇಕು ನೋಡ್ರಿ. ಚಟ್ನಿಗೂ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಟ್ಟನಿ. ಮೆಣಸಿನ್ಕಾಯಿ ಒಂದು ಹಾಕಬೇಕು. ಇದನ್ನು ಹಾಕಿ ರುಬ್ಕೊಂಡು ಬರ್ತಾನೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾನೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ಲೋತ್ನಾಗ ಒಂದ್ಸರಿ ಮಿಕ್ಸ್ ಮಾಡಿಬಿಡ್ತಾನೆ. ಹಂಗೆ ಒಂದೆರಡು ಕಡ್ಲೆಬೇಳೆ ಹಾಕ್ತಾನೆ ನೋಡ್ರಿ. ಕಡ್ಲೆಬೇಳೆನ ರಾತ್ರಿ ನೀರು ಹಾಕಿ ನೆನಕಿದ್ನೆ ಅಂತ ಹೇಳಿದ್ನಲ್ಲ, ಅವನ್ನ ಇದಕ್ಕೆ ಮಿಕ್ಸ್ ಮಾಡ್ತಾನೆ. ಮಿಕ್ಸ್ ಮಾಡಿ ಇನ್ನು ಪಡ್ಡು ಮಾಡೋಕ್ಕೆ ಶುರು.
ಪೂಜೆ ಮಾಡ್ಬೇಕಾಗತ್ತೆ, ಮಾಡಲಿಲ್ವ? ಶಾಮಿತಿ ಅಂತಂದು ಮಾಡ್ತಿದ್ನ್ಯಾ ಹೌದಿಲ್ಲ? ಈಗ ಮತ್ತ ಅವ್ರು ಹುಡುಗರ ಹೋಗಿರ್ತಾವ ಅಂದದ ನಿಂದರ ಏನಿರ್ತತಿ? ಈಗಿನ ನೋಡ್ರಿ ನಮ್ಮ ಕವಿತಾ ಏ ಅದ ಬರ್ಬೇಕನ್ನದ್ರಾಗ ಬೈತಾಳ ನಿಮ್ಮ ಅವನ ಅಂತೇಳಿ. ಏನದ ಅಂದ್ರೆ ಏನು ಹೇಳ, ವಿಡಿಯೋ ಮಾಡತ್ತಿದ್ದೆ ಗಿನ ನಮ್ಮ ಕವಿತಾ ಅಂದಿದ್ದಕ್ಕೆ. ಇವು ನಮ್ಮ ನವೀನ್ ನೋಡ್ರಿ. ನಾಷ್ಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊಲಕ್ಕೆ ಬಂದೇವು ನೋಡ್ರಿ. 5 ಥರದ ರೊಟ್ಟಿ ರೆಡಿ ಮಾಡೇವಿ. ಚೌಳಿಕಾಯಿ ಪಲ್ಯ, ಅದ್ರ ಕೂಡ ಹಕ್ಕರ್ಕಿ, ಉಳ್ಳಾಗಡ್ಡಿ, ಆಮೇಲೆ ಕರಿದ ಮೆಣಸಿನ್ಕಾಯಿ ಎಲ್ಲ ರೆಡಿ ಆಗೈತಿ. ಫ್ರೆಂಡ್ಸ್ ಹೇಳಿದ್ನಲ್ಲ ನಿಮ್ಗೆ ಹೊಲಕ್ಕೆ ಹೋಗಿ ವಿಡಿಯೋ ಮಾಡ್ಬೇಕಂತೇಳಿ, ಅದ್ರ ವಿಡಿಯೋಕ್ಕೆ ಬಂದೇವಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.